ನಮ್ಗೆ ಟಚ್ ಮಾಡ್ತಾರೆ ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್. ನಾಮಿನೇಷನ್ ಅಲ್ಲಿ ಅವನ ಹೆಸರು ತಗೋತಿ. ಯಾಕೆ ಗಿಲ್ಲಿಂದ ಕಾವ್ಯ ಗಿಲ್ಲಿಂದ ಕಾವ್ಯ ಅಂತ ಯಾರು ಅಂತ ಇರೋದು? ಇರಿ ಒಂದ್ ನಿಮಿಷ. ಈ ಮನೆಯ ಮೂಲ ನಿಯಮದ ಉಲ್ಲಂಘನೆಯಾಗಿದೆ. ಕಾರ್ತಿಕ್ ಹಾಗೂ ಸಾವಿತ್ರಿ ನೀವಿಬ್ಬರು ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ನಡೀತಾ ಇದೆ ಅಂತ ನಿಮಗೆ ಗೊತ್ತೇ ಇದೆ. ಹಾಗೆ ಕಾವ್ಯ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಕಾವ್ಯ ಅವರ ಮನೆಯವರು ಬಿಗ್ ಬಾಸ್ನ ಮೂಲ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಆ ಕಾರಣದಿಂದ ಅವರನ್ನು ಕೆಲವೇ ಕ್ಷಣದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ. ಹೌದು, ಅದು ಏನು ಎತ್ತ ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕಾವ್ಯ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಯಾರಾದರೂ ಬಂದರೂ ಅವರು ಕೂಡ ಬಿಗ್ ಬಾಸ್ ಮನೆಯ ನಿಯಮವನ್ನು ಪಾಲನೆ ಮಾಡಲೇಬೇಕು. ಯಾರೇ ಆಗಲಿ ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನು ಪಾಲನೆ ಮಾಡಲೇಬೇಕು. ಆದರೆ ಕಾವ್ಯ ಅವರ ಫ್ಯಾಮಿಲಿ ಅಂದರೆ ಕಾವ್ಯ ಅವರ ತಮ್ಮ ಕಾರ್ತಿಕ ಹಾಗೂ ತಾಯಿ ಸಾವಿತ್ರಿ ಇವರಿಬ್ಬರು ಬಿಗ್ ಬಾಸ್ ಮನೆಗೆ ಬರ್ತಾರೆ. ಕಾವ್ಯ ಅವರನ್ನು ಮೀಟ್ ಮಾಡಿಸ್ತಾರೆ. ಕಾವ್ಯ ಅವರ ತಾಯಿ ಕ್ಯಾಪ್ಟನ್ ರೂಮ್ನಲ್ಲಿ ಕೂರಿಸಿರ್ತಾರೆ ಮತ್ತು ಕಾವ್ಯ ಅವರ ತಮ್ಮನ್ನು ಬೆಡ್ರೂಮ್ನಲ್ಲಿ ಕೂರಿಸಿರ್ತಾರೆ. ಕಾರ್ತಿಕ್ ಮತ್ತು ಗಿಲ್ಲಿ ನಡುವೆ ಸ್ವಲ್ಪ ಕಾಮಿಡಿ ನಡೀತಾ ಇದೆ ಅಂತ ಹೇಳ್ಬೋದು. ಇದಾದ್ಮೇಲೆ ಕಾವ್ಯ ಅವರು ತಮ್ಮ ಫ್ಯಾಮಿಲಿ ಜೊತೆ ಮಾತಾಡಬೇಕಾದ್ರೆ ಕಾರ್ತಿಕ್ನನ್ನು ಕೇಳ್ತಾರೆ, ನನ್ನ ಸೋಷಿಯಲ್ ಮೀಡಿಯಾನ ನೀನೇ ಹ್ಯಾಂಡಲ್ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಹೌದು ಅಂತ ಕಾರ್ತಿಕನು ಹೇಳ್ತಾನೆ. ಫ್ಯಾಮಿಲಿ ಅವರೇ ಆಗಲಿ ಯಾರೇ ಆಗಲಿ ಹೊರಗಡೆ ಇರುವ ವಿಚಾರವನ್ನು ಇವರಿಗೆ ಹೇಳುವಂತಿಲ್ಲ. ಅದು ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನು ಉಲ್ಲಂಘನೆ ಮಾಡಿದಂತೆ ಆಗುತ್ತೆ. ಆದರೆ ಕಾವ್ಯ ಅವರ ತಮ್ಮ ಕಾರ್ತಿಕ್ ಎಲ್ಲವನ್ನು ಹೇಳ್ತಾ ಹೋಗುತ್ತಾರೆ. ನಿನ್ನ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆದರೆ ನೀನು ಗಿಲ್ಲಿಯನ್ನ ಯಾಕೆ ನಾಮಿನೇಟ್ ಮಾಡ್ತಾ ಇದ್ದೀಯಾ? ನೀವಿಬ್ರು ಹೊರಗಡೆ ತುಂಬಾ ಅಂದರೆ ನಿಮ್ಮ ಫ್ರೆಂಡ್ಶಿಪ್ ತುಂಬಾ ಹೊರಗಡೆ ಚೆನ್ನಾಗಿ ಬರ್ತಾ ಇದೆ. ಆದರೆ ನೀನು ಅವನನ್ನು ನಾಮಿನೇಟ್ ಮಾಡಿದರೆ ಜನ ನಿನ್ನನ್ನು ಉಳಿಸೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಕಾವ್ಯ ಅವರಲ್ಲಿ ಏನು ನೆಗೆಟಿವ್ ನಡೀತಾ ಇದೆ ಹೊರಗಡೆ ಅನ್ನೋದನ್ನು ಪಾಸಿಟಿವ್ ಆಗಿ ಹೇಳೋಕೆ ಹೋಗಿದ್ದಾರೆ. ಆದರೆ ಇದು ಬಿಗ್ ಬಾಸ್ ಮನೆಯ ಮೂಲ ನಿಯಮ. ಮತ್ತೆ ಇನ್ನೊಂದು ವಿಚಾರ ಹೇಳ್ತಾರೆ, ಗಿಲ್ಲಿಯಿಂದ ಬೆಳೀತಾ ಇದೆಯಾ ಅಂತ ನಿನಗೆ ಯಾರು ಹೇಳ್ತಾ ಇರೋದು ಅಂತ ಹೇಳಿದಾಗ ಕಾವ್ಯ ಅವರು ಮನೆಯವರು ಅಂತ ಹೇಳ್ತಾರೆ. ಮನೆಯವರು ಹೇಳ್ತಾ ಇರೋದು ಬಿಟ್ಟು ಬಿಡು, ನೀನು ಯಾಕೆ ತಗೋತಾ ಇದೀಯಾ ಅಂತ. ಹೊರಗಡೆ ಜನ ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ, ಗಿಲ್ಲಿಗೆ ನೀನು ಸಪೋರ್ಟ್ ಮಾಡ್ಕೊಂಡಿರು ಅಂತ ಡೈರೆಕ್ಟ್ ಆಗಿ ಕಾರ್ತಿಕ್ ಹೇಳ್ತಾರೆ. ಆಗ ಬಿಗ್ ಬಾಸ್ ಈ ಮನೆಯ ಮೂಲ ನಿಯಮ ಉಲ್ಲಂಘನೆ ಆಗಿದೆ, ಈ ಕೂಡಲೇ ಸಾವಿತ್ರಿ ಮತ್ತು ಕಾರ್ತಿಕ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಅಂತ ಬಿಗ್ ಬಾಸ್ ಆರ್ಡರ್ ಮಾಡ್ತಾರೆ. ಕಾವ್ಯ ಅವರು ಎಷ್ಟೇ ಸರಿ ಕೇಳಿದ್ರು ಬಿಗ್ ಬಾಸ್ ಅವರು ಒಪ್ಪೋದೇ ಇಲ್ಲ. ಈ ಕಾರಣಕ್ಕೆ ಕಾವ್ಯ ಅವರ ತಮ್ಮ ಮತ್ತು ತಾಯಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಶೇರ್ ಮಾಡಿ.